ಹಲೋ, ನಮಸ್ಕಾರ ಎಲ್ರಿಗೂ. ಮುಸ್ಕಿನ್ ಜೋಳದ ಮಿಕ್ಸ್ಚರ್ ಅಥವಾ ಕಾರ್ನ್‌ಫ್ಲೇಕ್ಸ್ ಮಿಕ್ಸ್ಚರ್ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆಗೆ, ಅದು ಈ ಮಳೆಗಾಲದಲ್ಲಿ ಆಹಾ! ಒಂದೊಳ್ಳೆ ಕಾಂಬಿನೇಷನ್. ನಮ್ಮನೇಲಂತೂ ಇದನ್ನ ಮಾಡಿದ ದಿನಾನೇ ಎಲ್ಲಾನು ಖಾಲಿಯಾಗೋಗುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ಇದನ್ನ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲು ಮಸಾಲೆ ಪುಡಿನ ಮಾಡ್ಕೊಳ್ಳಕ್ಕೆ ನಾನಿಲ್ಲಿ ತುಂಬಾನೇ ಸಿಂಪಲ್ ಆಗಿರೋ ಮಸಾಲೆಗಳನ್ನ ಹಾಕ್ತಾ ಇದ್ದೀನಿ. ಒಂದು ಬೌಲ್‌ನಲ್ಲಿ 2 ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, 1/4 ಸ್ಪೂನ್ ಕರಿಮೆಣಸು ಪುಡಿ, 1 ಸ್ಪೂನ್ ಚಾಟ್ ಮಸಾಲ, ಅರ್ಧ ಸ್ಪೂನ್ ಅರಿಶಿನ, 2 ಸ್ಪೂನ್ ಸಕ್ಕರೆ ಪುಡಿ, 1 ಸ್ಪೂನ್ ಉಪ್ಪು, 1 ಚಿಟಿಕೆ ಇಂಗು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದೇ ಮಿಕ್ಸ್ಚರ್‌ನ ನೀವು ಅಂಗಡಿಲಿ ತಗೊಳ್ಳೋದಾದ್ರೆ ತುಂಬಾ ಮಸಾಲೆ ಹಾಕಿರ್ತಾರೆ. ಹಾಗೆ ಎಣ್ಣೆನೂ ತುಂಬಾನೇ ಹೀರ್ಕೊಂಡಿರುತ್ತೆ. ಆದ್ರೆ ಇದನ್ನೇ ನೀವು ನಾನೀಗ ತೋರಿಸಿರೋಷ್ಟು ಮಸಾಲೆನ ಹಾಕೊಂಡು ಫ್ರೆಶ್ ಆಗಿರೋ ಎಣ್ಣೆಲಿ ಕರ್ಕೊಂಡ್ ಮಾಡಿದ್ರೆ ತುಂಬಾನೇ ಲೈಟ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ, ಇದು ರಾ ಕಾರ್ನ್‌ಫ್ಲೇಕ್ಸ್ ಅಂದ್ರೆ ಇನ್ನು ಎಣ್ಣೆಲಿ ಕರಿದೇ ಇರೋದು. ಇದು ನಿಮ್ಗೆ ಸೂಪರ್ ಮಾರ್ಕೆಟ್‌ನಲ್ಲಿ, ದೊಡ್ಡ ದೊಡ್ಡ ಕಿರಾಣಿ ಅಂಗಡಿಗಳಲ್ಲಿ, ಇಲ್ದೆ ಹೋದ್ರೆ ಆನ್‌ಲೈನ್‌ನಲ್ಲಿ ತುಂಬಾನೇ ಆರಾಮಾಗಿ ಸಿಗುತ್ತೆ. ನೋಡಿ, ಇದು ಈ ರೀತಿ ಸಂಡಿಗೆ ತರ ಇರುತ್ತೆ. ಇದನ್ನೇ ನೀವು ಎಣ್ಣೆಲಿ ಕರ್ಕೊಂಡ್ರೆ ಹೂವಿನ ತರ ಅರಳುತ್ತೆ. ನಾನಿದ್ನ ಎಣ್ಣೆಲಿ ಕರಿಯೋದಕ್ಕೆ ಈ ರೀತಿ ಇರೋ ಜಾಲಿ ಸೌಟ್‌ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಹಾಕಿ ಕರಿಯೋದ್ರಿಂದ ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ. ನೋಡಿ, ನಾನಿಲ್ಲಿ ಇದ್ರ ತಳ ಹಿಡಿಯೋಷ್ಟು ಮಾತ್ರನೇ ಎಣ್ಣೆ ಹಾಕೊಂಡಿದ್ದೀನಿ. ಇದಿಲ್ಲ ಅಂದ್ರೆ ನೀವು ಈ ರೀತಿ ಇರೋ ಸ್ಟ್ರೈನರ್ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆ ಪೂರ್ತಿ ಕಾದ್ಮೇಲೆ ಹೈ ಫ್ಲೇಮ್‌ನಲ್ಲಿ ಕಾರ್ನ್‌ಫ್ಲೇಕ್ಸ್‌ನ ಹಾಕಿ ಅದು ಹೀಗೆ ಅರಳ್ತಿದ್ದಂಗೆ ಎಣ್ಣೆಯಿಂದ ತೆಗೆದ್ಬಿಡ್ಬೇಕು. ಇಲ್ಲದೆ ಹೋದ್ರೆ ಸೀದ್ ಹೋಗುತ್ತೆ. ನೋಡಿ, ಇಷ್ಟೇ. ಇದೆಲ್ಲದನ್ನು ಕರ್ಕೊಂಡು ಒಂದು ಬೌಲ್‌ನಲ್ಲಿ ಇದನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅಗಲವಾಗಿರೋ ಪಾತ್ರೆಗೆ ನೀವು ಇದನ್ನ ಹಾಕೋಬೇಕಾಗುತ್ತೆ. ಯಾಕಂದ್ರೆ ನಾವಿನ್ನೂ ಇದಕ್ಕೆ ಮಸಾಲೆ ಪುಡಿನ ಹಾಕಿ ಮಿಕ್ಸ್ ಮಾಡಬೇಕು. ನೀವಿನ್ನೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಈಗಲೇ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದ್ಸಾರಿ ನನ್ನ ಚಾನಲ್‌ನ ವಿಸಿಟ್ ಮಾಡಿದ್ರೆ ನೀವು ಹೊರಗಡೆಯಿಂದ ಚಾಟ್ಸ್ ಅಥವಾ ಸ್ನಾಕ್ಸ್ ತಂದು ತಿನ್ನೋದೇ ಬಿಟ್ಬಿಡ್ತೀರಾ. ಪಾನಿಪುರಿಗೆ ಯೂಸ್ ಮಾಡುವಂಥ ಪೂರಿ ರೆಸಿಪಿ, ಅದು ಗೋಧಿ ಹಿಟ್ಟಿನಲ್ಲಿ. ಗೋಧಿ ಹಿಟ್ಟಲ್ಲಿ ಮಾಡಿರೋ ಸಮೋಸ, ದಬಡಾ ಬಜ್ಜಿ, ರಗಡಾ ಪೂರಿ, ಗೋಧಿ ಹಿಟ್ಟಿನಲ್ಲಿ ಮಾಡಿರೋ ಮೋಮೋಸ್, ಢೋಕ್ಲಾ, ವಡಾ ಪಾವ್, ಬ್ರೇಕ್ಫಾಸ್ಟ್ ಐಟಮ್ಸ್‌ನಲ್ಲಿ ಮಂಗಳೂರು ಬಜ್ಜಿ, ಹೀರೆಕಾಯಿ ಸ್ಟಫ್ಡ್ ಪರೋಟ, ಜೋಳದ ವಡೆ, ಆಲೂ ಮೇಥಿ ಪರೋಟ, ಧಾರವಾಡ ಸ್ಪೆಷಲ್ ತುಪ್ಪದ ಅವಲಕ್ಕಿ, ಹೀಗೆ ಸುಮಾರಷ್ಟು ರೆಸಿಪೀಸ್ ನನ್ನ ಚಾನಲ್‌ನಲ್ಲಿ ಇದೆ. ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ರೆಸಿಪೀಸ್‌ನ ಟ್ರೈ ಮಾಡಿ. ಓಕೆ, ಈಗ ಇದೇ ಎಣ್ಣೆಲಿ ನಾನು ಕಡಲೆ ಬೀಜ, ಬಾದಾಮಿ, ಗೋಡಂಬಿ, ಪುಟಾಣಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಎಣ್ಣೆಲಿ ಕರ್ಕೊಂಡು ಇದಕ್ಕೆ ಹಾಕೊಂಡಿದ್ದೀನಿ. ಇದು ಬಿಸಿ ಇದ್ದಾಗ ಮಾತ್ರ ಮಸಾಲೆ ಪುಡಿನ ಹಾಕೋಬೇಕು. ಇಲ್ಲದೆ ಹೋದ್ರೆ ಮಸಾಲೆ ಇದ್ರ ಜೊತೆಗೆ ಕೂಡ್ಕೊಳ್ಳೋದಿಲ್ಲ ಅಂತೇನಿಲ್ಲ. ಎಲ್ಲದನ್ನು ಚೆನ್ನಾಗಿ ಕರ್ಕೊಂಡು ಅದಾದ್ಮೇಲೆ ಮಸಾಲೆ ಪುಡಿನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಇಷ್ಟು ಕ್ವಾಂಟಿಟಿಗೆ ನಾನಿಲ್ಲಿ ಒಂದು 3 ಸ್ಪೂನ್ ಅಷ್ಟು ಮಸಾಲೆ ಪುಡಿನ ಹಾಕೊಳ್ತಾ ಇದ್ದೀನಿ. ಮೊದಲು ಸ್ವಲ್ಪ ಮಸಾಲೆ ಪುಡಿನ ಹಾಕೊಂಡು ಮೇಲೆ ಕೆಳಗೆ ಮಾಡಿ ಇನ್ನೊಂದಷ್ಟು ಮಸಾಲೆ ಪುಡಿನ ಹಾಕೋಬೇಕು. ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಕೋಟ್ ಆಗೋ ತನಕ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದಕ್ಕೆ ಉತ್ತರ ಕರ್ನಾಟಕದ ಕಡೆ ಗೊಂಜಾಳ ಚೂಡ ಅಂತ ಹೇಳ್ತಾರೆ. ಮುಸ್ಕಿನ್ ಜೋಳಕ್ಕೇನೆ ಒಂದೊಳ್ಳೆ ಟೇಸ್ಟ್ ಮತ್ತೆ ಫ್ಲೇವರ್ ಇರುತ್ತೆ. ಅದ್ರ ಜೊತೆ ಉಪ್ಪು ಖಾರ ಸೇರಿದ್ರಂತೂ ಹೇಳೋದೇ ಬೇಕಾಗಿಲ್ಲ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ಸೌಂಡ್ ಕೇಳಿದ್ರೇನೆ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ. ನೀವು ಇದನ್ನ ಒಂದು ಏರ್ಟೈಟ್ ಕಂಟೈನರ್‌ನಲ್ಲಿ ಹಾಕಿಟ್ಕೊಂಡ್ರೆ ಒಂದು 15 ದಿನ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಇದಕ್ಕೆ ನೀವು ಆದಷ್ಟು ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಅಥವಾ ಕಾಶ್ಮೀರಿ ಮಿರ್ಚಿ ಪೌಡರ್‌ನ ಹಾಕೊಳ್ಳಿ. ಇದರಿಂದ ಒಂದೊಳ್ಳೆ ಕಲರ್ ಬರುತ್ತೆ. ನಿಮಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ. ವಿದಿನ್ ನೋ ಟೈಮ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಹಾಗೆ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ಗಂತೂ ಇದನ್ನ ಕಾಫಿ ಜೊತೆಗೆ ತಿನ್ನಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.